ಸರ್ ಸ್ಟಾರ್ಟ್ ಮಾಡೋಣ ಸರ್ ಸರ್ ಸ್ಟಾರ್ಟ್ ಮಾಡೋಣ. ಆತ್ಮೀಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಜಂಬೂ ಸರ್ಕಸ್ನ ತಂಡದಿಂದ ಬಿಡುಗಡೆ ಆಗುತ್ತಿರುವುದೊಂದು ಸಿಹಿ ಸುದ್ದಿ. ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಚಿತ್ರದ ಹಾಡೊಂದನ್ನು ಬಿಡುಗಡೆ ಮಾಡಿದರು. ಅದು ಯಾವ ಮಟ್ಟಕ್ಕೆ ತಲುಪಿದೆ ಅಂದರೆ ದೊಡ್ಡ ಹೆಸರನ್ನು ಮಾಡಿದೆ. ಎಲ್ಲ ವೀಕ್ಷಕರು ಅದಕ್ಕೆ ಒಂದು ಕಾಮೆಂಟ್ಸ್ ಮಾಡೋದ್ರ ಮೂಲಕ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಖುಷಿ ಕೊಡುವಂತ ವಿಷಯ. ಇವತ್ತಿನ ದಿವಸ ಒಂದು ಹಾಡು ಗೆದ್ದಿದೆ ಅಂದ್ರೆ ಎಷ್ಟೋ ಉದಾಹರಣೆಗಳು ಕನ್ನಡ ಚಿತ್ರರಂಗದಲ್ಲಿ ತಗೊಂಡಾಗ ಹಾಡು ಗೆದ್ದಿದೆ ಅಂದ್ರೆ ಚಿತ್ರ ಗೆದ್ದಿದೆ ಅನ್ನೋ ಅರ್ಥ ಸಾಕಷ್ಟು ಸಾಕ್ಷಿಗಳಿದ್ದಾರೆ. ಆ ಸಾಲು ಬಹುಶಃ ನಮ್ಮ ಸರ್ಕಸ್ ಸೇರಿಕೊಳ್ಳಬಹುದು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ತುಂಬಾ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಅದನ್ನು ಖುಷಿ ಕೂಡ. ಅದಕ್ಕೆ ಕಾರಣ ನೀವು ಮಾಧ್ಯಮದವರು ನೀಡಿದಂತ ಸಹಕಾರ. ಈ ಹಾಡು ಒಳ್ಳೆ ಹೆಸರು ಮಾಡಿದ್ದು. ನೋಡೋಣ ಟ್ರೈಲರ್. ಅದಕ್ಕೆ ಮುಂಚೆ ಅವರಿಂದ ಬಿಡುಗಡೆಯನ್ನು ಹೊಂದುತ್ತದೆ. ಅಲ್ಲೇ ನಿಂತ್ಕೊ ಮಾಡಿ ಸರ್, ಅಲ್ಲೇ ನಿಂತ್ಕೊಳ್ಳಿ. ಬೇಜಾರು ಅವ್ರು ಹೆಣ್ಮಕ್ಳು ಬರ್ತಾರೆ. ಅದನ್ನ ಬಿಡುಗಡೆ ಅನೌನ್ಸ್ ಮಾಡ್ಲಿಕ್ಕೆ ಹೆಣ್ಮಕ್ಳು ಇದ್ರೆ ಚೆನ್ನಾಗಿರುತ್ತೆ. ಲವ್ ಸ್ಟೋರಿ ಅಂತ ಹಾಕ್ಬಿಟ್ಟು ಅಲ್ಲಿ ಲವ್ ಸ್ಟೋರಿ ಅಂತ ಹಾಕ್ಬಿಟ್ಟು ಈ ಒಂದು ನೀವು ಪೋಸ್ಟ್ಗಳು ನೋಡಿದ್ರೆ ಅಥವಾ ಟ್ರೈಲರ್ ನೋಡಿದ್ರು ಕೂಡ ಹೆಣ್ಮಕ್ಳಿಗೆ ಜಾಸ್ತಿ ಮಹತ್ವ ಇದೆ. ಹಾಗಾಗಿ ನಮ್ಮ ಆಕ್ಚುಲಿ ಸುಜಾತಾ ಶೆಟ್ಟಿ ಅವರಿದ್ದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವರು ಇದ್ದಾರೆ, ನಮ್ಮ ನಾಯಕಿ ಅಂಜಲಿ ಅನೀಶ್ ಇದ್ದಾರೆ, ಹಾಗೆ ನಮ್ದು ಮುಖ್ಯ ಪಾತ್ರ ಮಾಡಿದಂತ ನಯನ ಇದ್ದಾರೆ, ಜಗಪ್ಪ ಇದ್ದಾರೆ. ಬಟ್ ಇದು ಹೆಣ್ಮಕ್ಳು 3 ಜನ ಕರೆಸ್ಬಿಟ್ಟು ಅವ್ರಿಗಿಂದ ಅನೌನ್ಸ್ ಮಾಡ್ಸೋಣ. ಇದೊಂದು ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ದಯವಿಟ್ಟು 3 ಜನ ಬನ್ನಿ. ಅಲ್ಲೇ ಅಲ್ಲೇ ನಿಂತ್ಕೊಳ್ಳಿ. ಲೈಟ್ ಆಫ್ ಆಗಿದೆ. ಆಗ್ತಾರೆ ಬಿಡು. ನಮ್ಗೆಲ್ಲ ಬೇಕಲ್ಲ, ಆಗಲ್ಲ. ಮೇಲ್ಗಡೆ ಬನ್ನಿ, ಮೇಲ್ ಬನ್ನಿ. ಸ್ಟೇಜ್ ಮೇಲೆ ಒಂಚೂರು ಲೈಟ್ ಹಾಕಿ, ಲೈಟ್ ಹಾಕಿ, ಲೈಟ್ ಹಾಕಿ. 3 ಜನ ಒಟ್ಟಿಗೆ ಹೇಳ್ಬೇಕು. ಜಂಬೂ ಸರ್ಕಸ್ ಲೈಟ್ ಹಾಕಿ, ಲೈಟ್ ಹಾಕಿ. 1, 2, 3. Jumbo Circus trailer launch. Thank you. ನಮಸ್ಕಾರ. ಇವತ್ತು ಟ್ರೈಲರ್ ರಿಲೀಸ್ ಮಾಡಿ ನಮ್ಗೆ ಟ್ರೈಲರ್ ರಿಲೀಸ್ ಮಾಡಿ ನಾವು ಟ್ರೈಲರ್ ನೋಡಿರ್ತೀವಿ. ಬಟ್ ನಿಮ್ಗೆಲ್ಲ ತೋರಿಸಿ ಈ ಸಿನಿಮಾದ ಬಗ್ಗೆ ಒಂದು ಹೊಗಳಿಕೆ ಬಂದ್ರೆ ನಮ್ಮ ಸಿನಿಮಾಗೆ ಸ್ವಲ್ಪ ಪ್ಲಸ್ ಆಗುತ್ತೆ ಅನ್ನೋ ಉದ್ದೇಶ. ಇನ್ನು ಜೋರಾಗಿ ಪಬ್ಲಿಸಿಟಿ ಮಾಡ್ಬೇಕು ಅಂತ ನಮ್ಗೆ ಆಸೆ ಇದೆ. ಆದ್ರೆ ನಮ್ಮಲ್ಲಿ ಆಕ್ಚುಲಿ ಎಲ್ಲಾ ಸಿನಿಮಾ ತರ ಇಲ್ಲಿ ಖರ್ಚು ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಪ್ರೊಡ್ಯೂಸರ್ ನಾನು ಮೊದಲೇ ಒಂದ್ಸರಿ ಹೇಳಿದ್ದೆ, ಈ ಸಿನಿಮಾಕ್ಕೆ ನಾವು ಎಲ್ಲ ನೀವೇನ್ ಪಬ್ಲಿಸಿಟಿ ಮಾಡ್ತೀರ ಅದೇ ಇವತ್ತು ಪಬ್ಲಿಸಿಟಿ ಸಿನಿಮಾಗೆ ಸಿಗೋದು. ಯಾಕಂದ್ರೆ ತುಂಬಾ ದುಡ್ಡು ಕೊಟ್ಟು ಖರ್ಚು ಮಾಡಿ ಪಬ್ಲಿಸಿಟಿ ಮಾಡೋ ತಾಕತ್ ಇಲ್ಲ ಅಂತಾನೆ ಹೇಳ್ಬೋದು ಪ್ರೊಡ್ಯೂಸರ್ಗೆ ಈಗ ಇದರಲ್ಲಿ. ಯಾಕೆಂದ್ರೆ ನಾನು ಹೇಳಿದ ಪಬ್ಲಿಸಿಟಿ ಮಾಡಕ್ ಆಗ್ತಾ ಇಲ್ಲ. ನಾನೀಗ ಪ್ರತಿಯೊಂದು ಕಡೆನೂ ಮಾಡಿಸ್ಬೇಕು, ನಾನು ಎಲ್ಲಾ ಸಿನಿಮಾ ತರ ಸ್ಟೈಲಲ್ಲೇ ಮಾಡ್ಬೇಕು ಅನ್ಕೊಳ್ತೀನಿ. ಬಟ್ ಇವ್ರು ಮಾಡ್ತಾ ಇಲ್ಲ. ಮಾಡ್ಲಿಕ್ಕೆ ಅವ್ರಿಗೆಲ್ಲ ಆಗ್ತಿಲ್ಲ. ಪಾಪ ನಾನು ಪೋಸ್ಟ್ ಮಾಡಕ್ ಆಗಲ್ಲ. ಈಗ ಏನಂದ್ರೆ ರಿಲೀಸ್ ಮಾಡೋ ಹಂತಕ್ಕೆ ತಂದಿದೆ ದೊಡ್ಡ ವಿಷಯ ಅವ್ರೀಗ. ಯಾಕಾಗಿ ನಾನು ಜಾಸ್ತಿ ಪೋಸ್ಟ್ ಮಾಡಕ್ ಹೋಗ್ತಾ ಇಲ್ಲ. ಈಗ ನನ್ನ ಕೈಯಲ್ಲಿ ಹೇಗಿದೆ ಹಾಗೆ ರಿಲೀಸ್ ಮಾಡ್ತೀನಿ ಅಂದ್ರೆ. ಆದ್ರೆ ನಮ್ಮ ಮಿತ್ರರೆಲ್ಲ ಇದ್ದಾರೆ, ನಮ್ದು ಪೇಪರ್ ಮೀಡಿಯಾ ಆಗಿರ್ಬೋದು, ಟಿವಿ ಮೀಡಿಯಾ ಆಗಿರ್ಬೋದು, ಅವರೆಲ್ಲ ನಮ್ಗೆ ಸಪೋರ್ಟ್ ಇರುತ್ತೆ ಅನ್ನೋ ಒಂದು ಧೈರ್ಯದಲ್ಲಿ ನೀವು ರಿಲೀಸ್ ಮಾಡಿ ಅಂತ ನಾವು ಹೇಳ್ತಾ ಇದೀವಿ. ಹಾಗಾಗಿ ನೀವು ಆ ಧೈರ್ಯದಿಂದ ರಿಲೀಸ್ ಆಗ್ತದೆ. ಈ ತಿಂಗಳ 3ನೇ ವಾರ ಅಥವಾ ಎಂಡ್ ಅಲ್ಲಿ ರಿಲೀಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಒಳ್ಳೆ ಥಿಯೇಟರ್ಗಳು ಸಿಕ್ಕರೆ ಮಾಡ್ತೀವಿ. ಹಾಗೆ ಈಗ ಆಲ್ರೆಡಿ 2 ಸಾಂಗ್ ಲಿರಿಕಲ್ ವಿಡಿಯೋ ರಿಲೀಸ್ ಆಗಿದೆ. ಇನ್ನೊಂದು ಫಾಸ್ಟ್ ನಂಬರ್ 1 ರಿಲೀಸ್ ಆಗಿದೆ. ಎಲ್ಲಾ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಇದೆ. ನನಗೆ ರಿಲೀಸ್ ಮಾಡೋ ತನಕ ಅಷ್ಟು ಖುಷಿ ಇರ್ಲಿಲ್ಲ, ರಿಲೀಸ್ ಆದ್ಮೇಲೆ ಖುಷಿ ಆಗಿದೆ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ, ನೋಡಿದ್ರಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ಸಾಂಗ್ ಕ್ರೆಡಿಟ್ ಕೂಡ ಒಬ್ಬ ನನಗೆ ರಿಲೀಸ್ ಮಾಡಿದ 2 ಸಾಂಗ್ ನಮ್ಮ ಕವಿರಾಜ್ ಅವರೇ ಬರ್ದಿರೋದು ಲಿರಿಕ್ಸ್ ಎಲ್ಲ. ಯಾಕಂದ್ರೆ ನನ್ನ ಸಿನಿಮಾ ಅಂದ್ರೆ ಸಾಮಾನ್ಯ ಕವಿರಾಜ್ ಇದ್ದೇ ಇರ್ತಾರೆ. ಈ ಸಿನಿಮಾದಲ್ಲಿ ಯಾರು ಕವಿರಾಜ್ ಅನ್ನೋ ಒಂದು ಸಿನಿಮಾ ಹಿಟ್ ಆಗಿದೆ ಅಂದ್ರೆ ಯಾರು ಕವಿರಾಜ್ ಬರ್ದಿದ್ದ ಅನ್ನೋ ಕೇಳುವ ಮಟ್ಟಕ್ಕಿದೆ. ಯಾಕಂದ್ರೆ ಚೆಲ್ಲಾಟದಿಂದ ಇಲ್ಲಿ ತನಕ ಒಂದು ಯಾವ ಸಿನಿಮಾನು ಮಿಸ್ ಮಾಡಿಲ್ಲ, ಎಲ್ಲ ಸಾಂಗ್ ಅವರೇ ಬರ್ದಿದ್ದಾರೆ. ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು 2-3 ಸಾಂಗ್ ಬರ್ದಿದ್ರಲ್ಲಿ ಟೋಟಲ್ 4 ಸಾಂಗ್ ಇದೆ, ಅದರಲ್ಲಿ 2 ಸಾಂಗ್ ಇವರೇ ಬರ್ದಿದ್ದಾರೆ. ಈಗ ಹೊಸದಾಗಿ ನಾನು ಎಲ್ಲರ ಬಗ್ಗೆನೂ ಮೊದಲೇ ಹೇಳಿದ್ದೀನಿ. ಹೊಸದಾಗಿ ನನ್ನ ತಂಡದಲ್ಲಿ ಇವತ್ತು ಬಂದಿರೋರು ಯಾರು ಅಂದ್ರೆ ನಯನ ಮತ್ತು ಜಗ್ಗಪ್ಪ. ಅಲ್ಲ ಈಗ ಈ ಸಿನಿಮಾಕ್ಕೆ
ನಯನ ಆಕ್ಚುಲಿ ಸೆಟ್ ಅಲ್ಲಿ ಇದ್ರ ಬಗ್ಗೆ 2 ಮಾತು ಹೇಳ್ತೀನಿ ಅಷ್ಟೇ. ನಯನ ಸೆಟ್ ಅಲ್ಲಿ ಇದ್ರೆ ಎಲ್ಲರಿಗೂ ಟೈಮ್ ಪಾಸಿಗೆ ಬೇರೆ ಏನು ಬೇಕಾಗಿರಲ್ಲ. ಯಾರು ನಾವು ಕಾಮಿಡಿ ಮಾಡೋದಾಗ್ಲಿ ಏನು ಬೇಕಾಗಿಲ್ಲ. ಇರೋರ್ನೆಲ್ಲಾ ಗೋಳುಕೊಳ್ತಾರೆ. ಎಸ್ಪೆಷಲಿ ನಮ್ಮ ಸ್ಟ್ಯಾಂಡರ್ಡ್ MTK ನಿಂದ ಹಿಡಿದು ಎಲ್ಲರನ್ನು ಗೋಳುಕೊಂಡು. ಬಟ್ ಯಾರು ರಾತ್ರಿ ಏನೋ ಶೂಟಿಂಗ್ ನಿದ್ರೆ ಬಂದ್ರು ಕೂಡ ನಿದ್ರೆ ಬರ್ದೇನೆ ಮಾಡ್ಬಿಡ್ತಾರೆ. ಎಬ್ಸ್ಬಿಟ್ಟು ಎಲ್ಲರೂ ನನ್ನಂತ ಕೆಲಸ ಮಾಡ್ಬೇಕು ಆ ತರ ಮಾಡ್ತಾರೆ ಅವರು. ಹಾಗೆ ನಮ್ಮ ಜಗಪ್ಪ ಆಕ್ಚುಲಿ ನನ್ನ ಮೊದಲನೇ ಸಿನಿಮಾ ಇದ್ದ ನನ್ನ ಜೊತೆಲಿ ವರ್ಕ್ ಮಾಡಿರೋದವರು. ಬಟ್ ಒಳ್ಳೆ ಕಲಾವಿದ. ಯಾವ ಸಿನಿಮಾಕ್ಕೆ ಏನ್ ಬೇಕು, ನನಗೆ ಕೆಲವರು ಏನ್ ಗೊತ್ತಾರೆ, ನಾನು ಯಾರು ಅಂತ ಹೆಸರು ಹೇಳಕ್ ಹೋಗಲ್ಲ. ಕೆಲವೊಂದು ಆರ್ಟಿಸ್ಟ್ ನಾವು ಏನ್ ಕೊಡ್ತೀವೋ ಅದನ್ನ ಇಲ್ಲ ಒಂದು ಓವರ್ ಮಾಡ್ತಾರೆ, ಇಲ್ಲ ನಾವೊಂದು 50% 10% ಕಡಿಮೆ ಮಾಡ್ತಾರೆ. ಬಟ್ ಜಗ್ಗಪ್ಪ ಆ ಕತೆಗೆ ಏನ್ ಬೇಕು, ನಾವ್ ಏನ್ ಹೇಳ್ತೀವೋ ಅಷ್ಟೇ ಆಕ್ಟ್ ಮಾಡ್ತಾರೆ. ಬಟ್ ಅದನ್ನ ಅದ್ಭುತವಾಗಿ ಮಾಡ್ತಾರೆ. ಅದ್ ನಂಗೆ ತುಂಬಾ ಖುಷಿ ಬರ್ತದೆ. ಜಗಪ್ಪ ನಿಮ್ದು ಆಕ್ಚುಲಿ ಒಬ್ಬರು ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತರ ನಾಳೆ ಒಂದು ಒಳ್ಳೆ ಕಲಾವಿದ ಬೆಳಿತಾರೆ ಅನ್ನೋ ಆಸೆ ನನಗಿದೆ. ಸರಿ, ಈಗ ಎಲ್ಲ ವಸ್ತು ಇರೋದ್ರಿಂದ ನಾನೇನ್ ಜಾಸ್ತಿ ಮಾತಾಡಲ್ಲ. ನಾನು ಏನೆಲ್ಲ ಸಿನಿಮಾ ರಿಲೀಸ್ ಮಾಡ್ತೀವಿ, ರಿಲೀಸ್ ಮಾಡಿ ಕೆಲವರು ಪ್ರೋತ್ಸಾಹ ಕೊಡಿ, ಅಷ್ಟೊಂದೇ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್. ನಮ್ ಸಿನಿಮಾ ಕತೆ ಅದೇನೆ. ನೀವು ಸಿನಿಮಾ ನೋಡಿದ್ರೆ ಅದು ಯಾಕೆ ಹೇಳ್ತಾರೆ, ಯಾವ ತರ ಆ ತರ ಬೆಳೆಸ್ತಾರೆ ಅನ್ನೋದು ನಮ್ ಸಿನಿಮಾ ಕತೆನೆ. ಅದು ಫುಲ್ ಸಿನಿಮಾ ನೋಡಿದ್ರೆ ನೀವು ನಾಳೆ ರಿಲೀಸ್ ಆಗ್ತಲ್ಲ, ಪ್ರೆಸ್ ಮೀಟ್ ಆದ್ಮೇಲೆ ನೋಡ್ಮೇಲೆ ಇದಕ್ಕೆ ಆನ್ಸರ್ ನಾಳೆ ಅವಾಗ ನೀವೇ ನನ್ ಕೇಳೋದೇ ಇಲ್ಲ ಅನ್ಸುತ್ತೆ. ಪಾಸಿಟಿವ್ ಹೌದು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಶ್ರೀಧರ್ ಸರ್ ಹೇಳಿದ್ರು ತುಂಬಾ ಕಷ್ಟದಲ್ಲಿ ಸಿನಿಮಾನ ಮಾಡಿ ಇವತ್ತು ಎಲ್ರ ಜೊತೆಗೆ ನಿಂತು ಆ ಸಿನಿಮಾನ ತರ್ತಾ ಇದೀವಿ ಅಂತ. ಹೌದು, ತುಂಬಾ ಪ್ರೀತಿ ಇಟ್ಕೊಂಡಿರುವಂತ ವ್ಯಕ್ತಿ, ಸಿನಿಮಾ ಬಗ್ಗೆ ಪ್ರೀತಿ ಇಟ್ಕೊಂಡಿರುವಂತ ವ್ಯಕ್ತಿ ಸುರೇಶ್ ಸರ್. ಸೊ ಅವರ ಪ್ರೀತಿಗೆ ನಾವೆಲ್ಲರೂ ಜೊತೆಗೆ ನಿಂತು ಈ ಸಿನಿಮಾನ ಮಾಡಿದೀವಿ. ಸೊ ಈಗ ನೀವೆಲ್ಲರೂ ಅದಕ್ಕೆ ಸಾಥ್ ಕೊಡ್ಬೇಕು ಅನ್ನೋದೊಂದು ರಿಕ್ವೆಸ್ಟ್ ಇದೆ. ಬಹಳ ಕಷ್ಟಪಟ್ಟು ಬಹಳ ಪ್ರೀತಿಯಿಂದ ಈ ಸಿನಿಮಾನ ಮುಗಿಸಿದ್ದು ಅವ್ರು ಹೇಳಿದಾಗೆ ತುಂಬಾ ಕಷ್ಟಪಟ್ಟಿದೀವಿ. ಕೊನೆಗೆ ಮುಗಿಸೋಷ್ಟೊತ್ತಿಗೆ ಹಬ್ಬ ಅಂತ ಅನ್ಸಿದ್ದು ನಿಜ. ಬಟ್ ಅದೆಲ್ಲ ಅನ್ಸಿದ್ರು ಕೂಡ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಯಾವಾಗ್ಲೂ ಎಲ್ಲರೂ ಹೇಳ್ತಿರ್ತಾರೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಬೇಕು, ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರೂ ಕೂತು ನೋಡುವಂತ ಸಿನಿಮಾ ಬರ್ಬೇಕು ಅನ್ನೋ ಒಂದು ವಿಚಾರನ ಯಾವಾಗ್ಲೂ ಹೇಳ್ತಿರ್ತಾರೆ ಸುರೇಶ್ ಸರ್. ಅದನ್ನ ತಲೆನಲ್ಲಿ ಇಟ್ಕೊಂಡು ನಾವು ಈ ಸಿನಿಮಾನ ಮಾಡಿದ್ವಿ. ಅಂದ್ರೆ ಫನ್ ಫಿಲ್ಡ್ ರೈಡ್ ಆಗಿರ್ಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಆಗಿತ್ತು. ಇನ್ಫ್ಯಾಕ್ಟ್ ನಾನು ಲಾಸ್ಟ್ ಟೈಮ್ ಹೇಳಿದಾಗೆ ಸೀರಿಯಲ್ ಗಳಿಗೆ ಕತೆಗಳನ್ನೆಲ್ಲ ಕೇಳ್ತಾ ಕೂತಾಗ ನಮ್ಗೆ ಇದು ಹೊಳೆದಿದ್ದು, ಇದು ತುಂಬಾ ಪುಟ್ಟ ಲೈನ್. ಸೀರಿಯಲ್ ಮಾಡಿದ್ರೆ ನಮ್ಗೆ ಜಾಸ್ತಿ ಕಂಟೆಂಟ್ ಬೇಕಾಗುತ್ತೆ, ಇದನ್ನ ಸಿನಿಮಾ ಮಾಡಿದ್ರೆ ಬೆಟರ್ ಅಂತ ಹೇಳಿ ಹೊರಟಂತ ವಿಚಾರ ಇದು. ಬಟ್ ತಗೊಂಡು ಹೋದ ಮೇಲೆ ತುಂಬಾ ಕಷ್ಟಗಳಾಯ್ತು. ಎಲ್ಲದನ್ನು ಫೇಸ್ ಮಾಡ್ಕೊಂಡು ಸಿನಿಮಾ ಮುಗಿಸಿದೀವಿ. ಅಂಡ್ ಇವತ್ತಿನ ದಿನಗಳಲ್ಲಿ ಪಬ್ಲಿಸಿಟಿ ಇಸ್ ವೆರಿ 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 ಇಂಪಾರ್ಟೆಂಟ್. ಅದನ್ನ ಮಾಡೋದು ಅವ್ರು ಹೇಳಿದಾಗೆ ಕಷ್ಟ ಆಗ್ತಿದೆ, ಹೌದು. ಬಟ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಹಾಗಾಗಿ ನಿಮ್ಮ ಪ್ರೋತ್ಸಾಹ ಖಂಡಿತವಾಗ್ಲೂ ಅವ್ರಿಗೆ ಬೇಕು. ಅದನ್ನ ಪ್ಲೀಸ್ ಕೊಡಿ. ಸಿನಿಮಾ ನೋಡಿದ್ಮೇಲೆ ನೀವೆಲ್ಲರೂ ಹೇಳ್ತೀರಾ, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಜನರಲ್ಲೂ ನಾನು ಅದನ್ನೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯಮಾಡಿ ಸಿನಿಮಾನ ನೋಡಿ ಥಿಯೇಟರ್ ಬಂದು ಸಪೋರ್ಟ್ ಮಾಡಿ. ಒಂದು ಒಳ್ಳೆ ಅಂದ್ರೆ ಒಬ್ಬ ಪ್ರೊಡ್ಯೂಸರ್ ಒಂದು ಒಳ್ಳೆ ಸಿನಿಮಾನ ಕೊಟ್ಟು ಗೆದ್ರೆ ಮತ್ತೊಂದು ಸಿನಿಮಾನ ಮಾಡೋದಕ್ಕೆ ಧೈರ್ಯ ಮಾಡ್ತಾನೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತು, ನಿಮ್ಗೆಲ್ರಿಗೂ ಗೊತ್ತು. ಸೊ ಆ ತರದಕ್ಕೆ ನೀವು ಸಾಥ್ ಕೊಟ್ರೆ ಖಂಡಿತವಾಗ್ಲೂ ಮುಂದೆ ಇದನ್ನ ಯಾವಾಗ್ಲೂ ಹೇಳ್ತಿರ್ತಾರೆ. ಇನ್ಫ್ಯಾಕ್ಟ್ ಇನ್ನೊಂದು ಸಿನಿಮಾ ಮಾಡ್ಬೇಕು, ಇದಾದ್ಮೇಲೆ ಮತ್ತೊಂದು ಸಿನಿಮಾ ಮಾಡ್ಬೇಕು, ಈ ಲೈನ್ ಇದೆ ಆ ಲೈನ್ ಇದೆ ಅಂತ ಹೇಳ್ತಾನೆ ಇರ್ತಾರೆ. ಆ ಹುಚ್ಚು ಕನಸಿಗೆ ನಾವು ಸಾಥ್ ಕೊಟ್ಟಿದೀವಿ. ದಯಮಾಡಿ ನಿಮ್ಮದು ಒಂದು ಸಣ್ಣ ಸಪೋರ್ಟ್ ಇದ್ರೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದು. ಸೊ ಪ್ಲೀಸ್ ಎಲ್ಲರೂ ಸಿನಿಮಾನ ನೋಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿರೋ ತರ ಬಹಳ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಪ್ರೇಕ್ಷಕ ಒಂದು ಸಂದೇಶವನ್ನ ಸಿನಿಮಾದವರಿಗೆ ಕೊಟ್ಟಿದ್ದಾರೆ. ಅದು ಬಹುಶಃ ನೀವು ಸಿನಿಮಾ ಏನೇ ಮಾಡಿ ನಮಗೆ ಮನೋರಂಜನೆ ಇರಬೇಕು. ಅದ್ರಲ್ಲಿ ವಿಷಯ ಯಾವುದೇ ತಗೊಳ್ಳಿ, ಮನೋರಂಜನೆ ಇದ್ರೆ ನಾವು ಸಿನಿಮಾ ನೋಡ್ತೀವಿ, ಗೆಲ್ಲಿಸ್ತೀವಿ ಅನ್ನೋ ಒಂದು ಸಣ್ಣ ಸಂದೇಶ ಅಲ್ಲೇ ಸಿಕ್ಕಿದೆ. ಬಹುಶಃ ಈ ಸಿನಿಮಾ ನೋಡಿದಾಗ ನಮಗೆ ಆಶಾಭಾವನೆ ಏನ್ ಮೂಡಿದ್ದು ಅಂದ್ರೆ ಮನೋರಂಜನೆ ಭರಪೂರವಾಗಿದೆ. ಇದರಲ್ಲಿ ಒಳ್ಳೆ ಕಾಮಿಡಿ ಇದೆ. ಶ್ರೀಧರ್ ಸರ್ ನೀವು ವೈಯಕ್ತಿಕವಾಗಿ ಅವ್ರನ್ನ ಬಲ್ಲರಾಗಿದ್ರೆ ಅವರಿಗೆ ಮಾತಿನಲ್ಲೇ ಬಹಳ ಬೇರೆ ಒಂದು ಕಾಮಿಡಿ ಟೈಮಿಂಗ್ ಇದೆ ಅವರಿಗೆ. ಅದು ಅವರ ಕಥೆಗಳಲ್ಲೂ ಸ್ಕ್ರೀನಲ್ಲೂ ಎಲ್ಲಾ ಸಿನಿಮಾಗಳಲ್ಲೂ ನಾವು ನೋಡ್ಕೊಂಡು ಬಂದಿದ್ವಿ. ಹಾಗಾಗಿ ಬಹಳ ಆಶಾಭಾವನೆ ಇದೆ. ಈ ಸಿನಿಮಾ ಜನ ಒಪ್ಕೋಬಹುದು, ಯಾಕಂದ್ರೆ ಮನೋರಂಜನೆ ತುಂಬಾ ಇದೆ. ನಾವು ಇವಾಗ ಇಲ್ಲೇ ಕೆಲವು ಪತ್ರಕರ್ತರ ಮಿತ್ರರ ಜೊತೆ ಮಾತಾಡುವಾಗ ಅದೇ ಮಾತಾಡಿದ್ವಿ, ಮನೋರಂಜನೆ ಅಂತ. ಇದಕ್ಕಿಂತ ಮೊದಲು ಒಂದು 10 ನಿಮಿಷ ಮೊದಲು ಬಹುಶಃ ಅದನ್ನ ಈಗ ಮತ್ತೆ ನೋಡಿದ್ವಿ ನಾವಿಲ್ಲಿ.
ಹಾಗಾಗಿ ಇದ್ರ ಬಗ್ಗೆ ಒಂದು ಆಶಾಭಾವನೆ ಇದೆ. ಇನ್ನೊಂದು ಮಜವಾದ ಘಟನೆ ಶೇರ್ ಮಾಡ್ಕೊಳಕ್ ಬಯಸೋದಂದ್ರೆ, ಸರ್ ಹೇಳಿದಂಗೆ ನಾವು ಎಲ್ಲಾ ತರದಲ್ಲೂ ಪಾರ್ಟ್ನರ್ಸೇ. ಬಹಳ 20 ವರ್ಷಗಳಿಂದ ಬಿಸ್ನೆಸ್ ಆಗಿರ್ಬೋದು, ಸಿನಿಮಾ ಮಾಡಿದಾಗಿರ್ಬೋದು, ಅಥವಾ ಫ್ಯಾಮಿಲಿ ಫ್ರೆಂಡ್ಸು, ಎಲ್ಲಾ ತರದಲ್ಲೂ. ಒಂದು ಮಜವಾದ ಘಟನೆ ಅಂದ್ರೆ, ಇವರು ಜಾಲಿ ಡೇಸ್ ಮಾಡಿದಾಗ 4 ಹೀರೋಗಳಿದ್ರು. ಅದರಲ್ಲಿ ಒಂದು ಹೀರೋ ಕ್ಯಾರೆಕ್ಟರ್ ನನ್ನ ಊರಿನ ಹುಡುಗ ನನಗೆ ಪರಿಚಯಿಸಿದ, ಪ್ರವೀಣ್ನ. ಇವ್ರಿಗೆ ಒಂದು ಕ್ಯಾರೆಕ್ಟರ್ ನಾನು ನೋಡಿದಾಗ ನಂಗೆ ತುಂಬಾ ಇಷ್ಟ, ಚೆನ್ನಾಗಿದೆ, ನೀವು ಒಳ್ಳೆ ಹೀರೋ ಆಗ್ಬೋದು ಅಂತ ನನಗೆ ಅನ್ನಿಸ್ತು. ನಾನು ಇವ್ರಿಗೆ ರೆಫರ್ ಮಾಡಿದೆ. ಸರ್ ಅದು 4ರಲ್ಲಿ ಅವಾಗಲೂ ತುಂಬಾ ಕ್ಲೋಸ್ ಇದ್ವಿ, ನಾವು ಜಗಳ ಮಾಡುವಷ್ಟು ಕ್ಲೋಸ್ ಇದ್ವಿ, ಅಥವಾ ಏನಾದ್ರು ಒತ್ತಾಯ ಮಾಡಿ ಹೇಳುವಷ್ಟು ಕೂಡ ಕ್ಲೋಸ್ ಇದ್ವಿ. ಸರ್ ಒಂದು ಕ್ಯಾರೆಕ್ಟರ್ ಇವ್ರಿಗೆ ಕೊಡ್ಲೇಬೇಕು ಸರ್ ಅಂತ ನಾನು ಇವ್ರಿಗೆ ಹೇಳಿದ್ದೆ. ಕಾರಣಾಂತರಗಳಿಂದ, ಬೇರೆ ಒತ್ತಡಗಳಿಂದ ಇವ್ರಿಗೆ ಅವನ್ನ ಫಿಕ್ಸ್ ಮಾಡಕ್ ಆಗ್ತಿರ್ಲಿಲ್ಲ. ನನಗೆ ಒಂದು ರೀತಿ ಸ್ವಲ್ಪ ಮುನಿಸ್ ಬಂತು. 1 ವಾರ ನಾನು ಹೋಗಿಲ್ಲ ಶೂಟಿಂಗ್ ಸ್ಪಾಟಿಗೆ, ಅವನಿಗೆ ಕೊಟ್ಟಿಲ್ಲ, ಪ್ರವೀಣ್ಗೆ ಚಾನ್ಸ್ ಕೊಟ್ಟಿಲ್ಲ ಅಂತ. ಅದ ನಂತರ ಒಂದಿನ ಫೋನ್ ಮಾಡಿದ್ರಿ, ಬಂದ್ರಿ ಕೊಡ್ತೀನಿ, ಅವನಿಗೆ ಕೊಡ್ತೀನಿ ಅಂತ ಕಾಲ್ ಮಾಡಿದ್ರು. ಅವಾಗ ಹೋಗಿದೆ. ಇವತ್ತು ನೋಡಿ ಕಾಲಚಕ್ರ ಫುಲ್ ತಿರುಗಿದೆ, ಅವನೇ ಇಲ್ಲಿ ಸೋಲೋ ಹೀರೋ. ಖುಷಿ ಇದೆ. ಎಲ್ಲೋ ಒಂದ್ ಕಡೆ ನಾವು ಯಾರೋ ಒಬ್ಬರನ್ನ ರೆಫರ್ ಮಾಡಿ, ನನ್ನಿಂದ ಅಂತ ಹೇಳ್ಕೊಳ್ಳೋದು ಖಂಡಿತ ತಪ್ಪು, ನಾ ರೆಫರ್ ಅಷ್ಟೇ ಮಾಡಿದ್ದು. ಅದರಲ್ಲಿ ಪ್ರವೀಣ್ ಅವರ ಪ್ರತಿಭೆನೆ ಅವ್ರನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದ್ವಿ. ಜಸ್ಟ್ ನಾವೆಲ್ಲೋ ಒಂದು ಸಣ್ಣ ಕಾರಣ, ನಾವು ಯಾವ ಕ್ರೆಡಿಟ್ನು ತಗೊಳಕ್ಕಾಗಲ್ಲ, ಬಟ್ ಒಂದು ಸಣ್ಣ ಕಾರಣ, ಇವರೇ ಕೊಟ್ಟಿದ್ದ ಅವಕಾಶ, ನಾ ಹೇಳಿದ್ದಷ್ಟೇನೆ. ಬಟ್ ಪ್ರವೀಣ್ ಆಮೇಲೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರು. ನಾವು ಜಾಲಿ ಡೇಸ್ ಇರ್ಬೋದು, ಆನಂತರ ಮುಂದಿನ ನಿಲ್ದಾಣ ಇರ್ಬೋದು, ಅಥವಾ ಸಿಂಪಲ್ ಆಗಿ ನನ್ನ ಲವ್ ಸ್ಟೋರಿ, ಪ್ರವೀಣ್ ಒಬ್ಬ ಭರವಸೆ ನಾಯಕ, ಅದೆಲ್ಲ ಒಂದ್ ಕಡೆ ಖುಷಿ ಅನ್ಸುತ್ತೆ. ಇವತ್ತು ಸೋಲೋ ಹೀರೋ ಮತ್ತೆ ಅವ್ರ ಸಿನಿಮಾಗಳೇ ಮಾಡಿದ್ದಾರೆ, ಖುಷಿಯ ಸಂಗತಿ. ಜೊತೆಗೆ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಬಂದು ವಾಸುಕಿ ವೈಭವ್. ನಾನೇ ಫಸ್ಟ್ ಅವ್ರ ಜೊತೆ ವರ್ಕ್ ಮಾಡಿರೋದು. ನವ ಪೀಳಿಗೆಯ ಸಂಗೀತ ನಿರ್ದೇಶಕ, ಅವ್ರ ಜೊತೆ ವರ್ಕ್ ಮಾಡಿದ್ದು ಚೆನ್ನಾಗಿತ್ತು, ಒಳ್ಳೆ ಟ್ಯೂನು. ಜೊತೆಗೆ ಸುರೇಶ್ ಸರ್ ಕೂಡ ಮತ್ತೆ ನಮ್ಮೂರವರೇ, ನಾವೆಲ್ಲ ತಿತ್ತಳ್ಳಿ ಬೇಸ್ಡ್. ನಮ್ಮ ಮಲೆನಾಡು ಸೊಗಡಿನಲ್ಲೇ ಮಾತಾಡ್ಕೊಂಡು, ಬೈಕೊಂಡು, ಜಗಳ ಮಾಡ್ಕೊಂಡು ಸಿನಿಮಾ ಮಾಡಿದ್ದೀವಿ. ಒಳ್ಳೆ ಸಿನಿಮಾ, ಒಳ್ಳೆ ಮನುಷ್ಯರು ಇಬ್ರು, ನಿರ್ದೇಶಕ ಮತ್ತು ನಿರ್ಮಾಪಕ, ಜೊತೆಗೆ ನಮ್ಮ ಕ್ಯಾಮ್ರಾಮನ್. ತುಂಬಾ ಒಳ್ಳೆ ಪ್ಯೂರ್ ಹಾರ್ಟ್ಗಳು. ಬೇರೆ ಯಾವ ಸ್ವಾರ್ಥ ಆಗಿರ್ಬೋದು, ಅಥವಾ ಏನೋ ಒಂದು ಅದರಲ್ಲೊಂದು ಲೋಭ ಯಾವುದೂ ಇಲ್ಲದ ಪ್ಯೂರ್ ಹಾರ್ಟ್ ಆಫ್ ಇಂಡಸ್ಟ್ರಿ ಕೆಲವರು ಇವರು 3 ಜನ. ಹಾಗಾಗಿ ಈ ಜೋಡಿಯ ಮತ್ತು ನನ್ನ ಸೇರಿ ನಾನು ಇದ್ದೀನಿ ಟೀಮಲ್ಲಿ. ನಾನು ಆ ಕ್ರೆಡಿಟ್ ನಾ ತಗೊಂತಿಲ್ಲ, ಅದು ಬೇರೆ ಯಾರು ಹೇಳೋದು ಓಕೆ. ಈ ಸಿನಿಮಾ ಹಿಟ್ ಆಗ್ಬೇಕು. ಒಳ್ಳೆಯ ಮನಸ್ಸಿಂದ, ಒಳ್ಳೆಯ ಪ್ರೀತಿಯಿಂದ ಕೆಲಸ ಮಾಡಿದೀವಿ. ಸಿನಿಮಾ ಹಿಟ್ ಆಗ್ಲಿ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರ್ಲಿ ಅಂತ ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಹಾಗೆ ಶ್ರೀಧರ್ ಅವರು ಹೇಳ್ದಂಗೆ ಪ್ರೊಡ್ಯೂಸರ್ ಈಗ ಪಬ್ಲಿಸಿಟಿ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಅವರು ರೇಂಜ್ ಅಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ. 100% ಹೇಳ್ಬೇಕಂದ್ರೆ ಈಗಿನ ಸಿಚುವೇಶನ್ ಅಲ್ಲಿ ಆಲ್ರೆಡಿ ಯೂಶಲ್ ನೋಡಿದ್ರೆ ಇದು 3ನೇ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ನಾವು. ಇವತ್ತು ಒಂದು ಎಲ್ಲ ಅಥವಾ 2 ಮಾಡ್ತಾರೆ, 3ನೇ ರಿಲೀಸ್ ಬಂದ್ಬಿಡ್ತೀವಿ. ಈಗ 3ನೇ ಪ್ರೆಸ್ ಮೀಟ್ ಮಾಡಿ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡು ಮಾಡ್ತಾ ಇದ್ದಾರೆ. ಅದೇ ತರ ಸಿನಿಮಾನು ಹಂಗೆ ಅವರು. ಸೊ ಕಷ್ಟ ಇರ್ಬೋದು, ಸಿನಿಮಾಗೆ ಏನ್ ಬೇಕು, ನೀವು ಈ ಸಾಂಗ್ ನೋಡಿದ್ದೀರಾ, ಟ್ರೈಲರ್ ನೋಡಿರ್ತೀರ, ಅದ್ರಲ್ಲಿ ಗೊತ್ತಾಗುತ್ತೆ. ಖರ್ಚು ಅಂತ ಬಂದ್ರೆ ಅದು ಕಾಂಪ್ರಮೈಸ್ ಆಗ್ಲಿಲ್ಲ. ಸಿನಿಮಾಗೆ ಏನ್ ಬೇಕೋ ಅದು ಮಾಡಿ ಅಲ್ಲಿಂದ ಬಂದ. ಯಾಕಂದ್ರೆ ನಾವು ಅವ್ರ ಜೊತೆ ತುಂಬಾ ಸಿನಿಮಾ ಮಾಡಿದ್ವಿ, ರಿಷಿ, ಖುಷಿ, ಮಿಲನ ಎಲ್ಲ ಮಾಡಿರೋದ್ರಿಂದ. ಸೊ ಅವಾಗಿಂದ ಅದೇ ಟ್ರೆಂಡ್ ಅವರು. ಸೊ ಸಿನಿಮಾ ಇಷ್ಟು ಕೇಳ್ತಂದ್ರೆ ಅದು ಮಾಡೇ ಬೇಡಬೇಕು ಅನ್ನೋ ಹತ್ರ ಮಾಡಿ ಈ ಸಿನಿಮಾ ಹಂಗೆ ಮಾಡಿದೀವಿ. ಸೊ ನೀವು ಹೇಳಿದಂಗೆ ಇದು ಒಳ್ಳೆ ಒಂದು ಮನೋರಂಜನೆ ಸಿನಿಮಾ ಆಗುತ್ತೆ. ಖಂಡಿತವಾಗ್ಲೂ ನಿಮ್ ಸಪೋರ್ಟ್ ಬೇಕು. ಆಲ್ರೆಡಿ 2 ಸಾಂಗ್ ಕವಿರಾಜ್ ಅವರು ಬರೆದಿರೋ 2 ಸಾಂಗ್ ಹಿಟ್ ಆಗಿದೆ. ಮೊನ್ನೆ ಹೊಸ ಸರ್ ಅದೇ ಹೇಳ್ತಾ ಇದ್ರು, ಆ ಪಾಪು ಸಾಂಗ್ ತುಂಬಾ ಚೆನ್ನಾಗಿದೆ, ಅದನ್ನ ನೀವು ಬೂಸ್ಟ್ ಮಾಡ್ರಿ, ಒಂದು ರೀಲ್ಸ್ ಎಲ್ಲ ಮಾಡಿ ಚೆನ್ನಾಗಿ ಪ್ಲಸ್ ಆಗುತ್ತೆ ಅಂತ ಹೇಳಿದ್ರು ಲಾಸ್ಟ್ ಟೈಮ್ ಕೇಳ್ಬಿಟ್ಟು ಸಾಂಗ್ ನ. ಖಂಡಿತ ಮಾಡಿ ಸರ್. ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್. ಸೊ ನಿಮ್ಮ ಸಪೋರ್ಟ್ ನಮ್ಗೆ ಬೇಕು. ಥ್ಯಾಂಕ್ ಯು. ನಮಸ್ಕಾರ. ಈಗಾಗಲೇ ಟ್ರೈಲರ್ ನೋಡಿದಿರಿ. ಈ ಸಿನಿಮಾ ಯಾವ ಆಡಿಯನ್ಸ್ಗೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತರ ಇದೆ ಟ್ರೈಲರ್. ಅಂದ್ರೆ ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ಖುಷಿ ವಿಚಾರ ಏನಂದ್ರೆ, ಈಗ ವಾತಾವರಣ ಅದಕ್ಕೆ ಪೂರಕವಾಗಿದೆ. ಒಂದು ಸಿನಿಮಾಗಳು ಗೆದ್ದು ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ಗೆ ಬರೋ ತರ ಆಗಿದೆ. ಅಂತ ಸಂದರ್ಭದಲ್ಲಿ ನಮ್ಮ ಕಂಟೆಂಟ್ ಬರ್ತಿರೋದು ನನಗೊಂದು ಭರವಸೆ, ಅಂದ್ರೆ ಈ ಸಿನಿಮಾ ದಾಟುತ್ತೆ, ಯಾವ ಟಾರ್ಗೆಟ್ ಆಡಿಯನ್ಸ್ ಇದೆ ಅವ್ರಿಗೆ ದಾಟುತ್ತೆ ಅಂತ. ಮತ್ತೆ ಇಡೀ ತಂಡ, ನಂದು ಫಸ್ಟ್ ಟೈಮ್ ಕೆಲಸ ಮಾಡ್ತಿರೋದು, ನಂದು ಕೂಡ ಕವಿರಾಜ್ ಅವರ ಮಾತಿಗೆ ಸಹಮತ ಇದೆ. ಒಂದು ಸಂಭಾವಿತರ ತಂಡದ ಜೊತೆ. ಯಾಕೆಂದ್ರೆ ಸರ್, ತುಂಬಾ ಸರ್ತಿ ಪ್ರತಿಯೊಂದಕ್ಕೂ ಕ್ರೆಡಿಟ್ ಕೊಡೋದಕ್ಕೂ ಮತ್ತೊಂದಕ್ಕೂ ಇವೆಲ್ಲ ತುಂಬಾ ಇರ್ಸ್ ಮುರ್ಸ್ಗಳು, ಮತ್ತೆ ಮುಕ್ತವಾಗಿ ಹೇಳ್ಬೇಕಾ ಬೇಡವಾ,
ಕೆಲಸ ಇವ್ ಮಾಡಿದಾನೆ ಅನ್ನೋದು, ಈ ತರದ್ದು ಸಮಸ್ಯೆಗಳಿರ್ತವೆ ತುಂಬಾ ತಂಡಗಳಲ್ಲಿ. ಆದ್ರೆ ಇಲ್ಲಿ ಆ ತರದ್ದು ಯಾವುದೂ ಇಲ್ಲ. ಒಂದು ಮುಕ್ತವಾದ ವಾತಾವರಣ, ಎಲ್ಲರೂ ತುಂಬಾ ಡಿಸ್ಕಸ್ ಮಾಡಿರುವಂತದ್ದು. ನಾನು ಇಲ್ಲಿ ಈ ಟೀಮ್ ಇಂಟರ್ ಮುಂಚೆನೆ ಆಲ್ರೆಡಿ ಒಂದ್ 3 ಜನ ರೈಟರ್ಸ್ ಇದ್ರು. ಅಂದ್ರೆ ಮೇಡಮ್ ಹೇಳ್ದಂಗೆ ಸೀರಿಯಲ್ ಬರೆದಿದ್ದಂತವ್ರು. ಅವ್ರ ಜೊತೆ ಒಡನಾಟದಲ್ಲಿ ನನಗೂ ಒಂದಷ್ಟು ಕಲಿಕೆ ಆಗಿದೆ. ಅಂದ್ರೆ ರೈಟಿಂಗ್ ವಿಚಾರದಲ್ಲಿ ಮತ್ತೊಂದು ಎಲ್ಲ. ಮತ್ತೆ ಸುರೇಶ್ ಸರ್ ವಿಚಾರ ಹೇಳ್ಬೇಕು ಅಂತಂದ್ರೆ ಅವರು ಸಿನಿಮಾ ಮೇಕಿಂಗ್ ಇಂದ ಹಿಡಿದು ಪ್ರತಿಯೊಂದ್ರ ಬಗ್ಗೆನೂ ತುಂಬಾ ಕ್ಲಾರಿಟಿ ಇಟ್ಕೊಂಡಿದ್ರು. ಅಂದ್ರೆ ಸ್ಕೆಡ್ಯೂಲ್ ಬಗ್ಗೆ ಆಗ್ಲಿ, ಮತ್ತೆ ಇಷ್ಟು ದಿವಸದಲ್ಲಿ ಮುಗಿಸ್ತೀವಿ, ಈ ತರದ ಒಂದು ಶಿಸ್ತಿರುವಂತ ತಂಡ. ಈಗ ನಿಮ್ಮ ಮುಂದೆ 2-3 ಕಂಟೆಂಟ್ ಬಿಟ್ಟಾಗಿದೆ, ಈಗ ಟ್ರೈಲರು. ದಯವಿಟ್ಟು ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಲಾಸ್ಟ್ ಪತ್ರಿಕೆ ಬರ್ತಿದ್ದೀವಿ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ ಟೈಮ್ ತಗೊಂಡ್ ಬಂದಿದ್ಕೆ. ನಾವ್ ಈ ಫಿಲ್ಮ್ ನ ತುಂಬಾ ಪ್ಯಾಷನ್ ಇಂದ ತುಂಬಾ ಎಂಜಾಯ್ ಮಾಡ್ಕೊಂಡ್ ಮಾಡಿದೀವಿ. ನನ್ಗಂತೂ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್. ಸೊ ನೀವಿಲ್ದಲೆ ಯಾವ ಫಿಲ್ಮ್ ಸಕ್ಸಸ್ ಆಗಕ್ಕಾಗಲ್ಲ. ಸೊ ಪ್ಲೀಸ್ ನಿಮ್ ಬೆಸ್ಟ್ ವಿಶಸ್ ಮತ್ತೆ ನಿಮ್ ಸಪೋರ್ಟ್ ಕೊಡಿ. ಖಂಡಿತ ನಿಮ್ಗೆ ಈ ಫಿಲ್ಮ್ ಇಷ್ಟ ಆಗತ್ತೆ, ಅದು ನನ್ ಗ್ಯಾರಂಟಿ. ಥ್ಯಾಂಕ್ ಯು. ಶೂಟಿಂಗ್ ಬಿಟ್ಟು ಈ ವಿಷಯ ಪಾತ್ರ ಮಾತಾಡಿ, ಕ್ಯೂಟ್ ಆಗಿಲ್ಲ ಪಾತ್ರ, ಸಪೋರ್ಟಿಂಗ್ ಯಾವ ತರ ಬರುತ್ತೆ ಅಂತ ಹೇಳಿ. ರಿವೀಲ್ ಮಾಡಮ್ಮ, ಪರಲ್ಲ, ಅವ್ರು ಹೇಳ್ಕೊಡ್ತಾರೆ ಸುಮ್ಮನೆ. ಅವ್ರ ಯಜಮಾನ್ರು ಓಕೆ, ಸೊ ನನ್ನ ಕ್ಯಾರೆಕ್ಟರ್ ಹೆಸರು ಅಂಕಿತಾ ಅಂತ. ನಾನು ರಿಯಲ್ ಲೈಫ್ ಅಲ್ಲಿ ಹೆಂಗಿದ್ದೀನೋ ಅವಳು ನನ್ಗಿಂತ ತುಂಬಾ ಆಪೋಸಿಟ್, ಕಂಪ್ಲೀಟ್ ಆಪೋಸಿಟ್ ಆಕ್ಚುಲಿ. ಒಂದ್ ರೀತಿಯಲ್ಲಿ ಬಜಾರಿ, ತುಂಬಾ ಬಬ್ಲಿ, ತುಂಬಾ ಮಾತಾಡ್ತಾಳೆ. ಅದ್ ನಾನು ಮಾಡ್ತೀನಿ, ಬಟ್ ಅವಳು ಸ್ವಲ್ಪ ಜಾಸ್ತಿ ಮಾಡ್ತಾಳೆ. ತುಂಬಾ ಜಗಳ ಆಡ್ತಾಳೆ. ಅವಳಿಗೆ ಏನೇ ಇಷ್ಟ ಆಗದೆ ಹೋದ್ರೇನೋ ಅದ್ರ ಬಗ್ಗೆ ಮಾತಾಡ್ಕೊಂಡು ಎಲ್ಲರ ಜೊತೆ ಜಗಳ ಆಡ್ತಾಳೆ. ನೀವು ಟ್ರೇಲರ್ ಅಲ್ಲಿ ನೋಡ್ದಾಗೆ ಅವ್ರ ಅಮ್ಮ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಹೆಂಗ್ ಫೈಟ್ ಮಾಡ್ಬೇಕು, ಏನೇನ್ ಹೇಳ್ಬೇಕು ಅಂತ. ಸೊ ಬಟ್ ಇದು ಹೇಳಾದ್ಮೇಲೆ ಅದೇ ರೀತಿಯಲ್ಲಿ ಕ್ಯಾರೆಕ್ಟರ್ ತುಂಬಾ ಶೇಡ್ಸ್ ಇದೆ. ಅವಳು ಎಷ್ಟೇ ಬಜಾರಿ ಆಗಿದ್ರೇನೋ ಅಷ್ಟೇ ಒಳ್ಳೆ ಹುಡುಗಿ. ಅವಳು ಫನಿ ಸೈಡು ಇದೆ, ಸ್ವೀಟ್ ಸೈಡು ಇದೆ, ಸ್ಯಾಡ್ ಸೈಡು ಇದೆ. ಸೊ ತುಂಬಾ ಚೆನ್ನಾಗಿ ಕ್ಯಾರೆಕ್ಟರ್ ಬರ್ತಿದ್ದಾರೆ. ನನ್ಗೆ ಇಷ್ಟು ನ್ಯೂಆನ್ಸ್ಡ್ ಆಗಿ ಕ್ಯಾರೆಕ್ಟರ್ ಇಷ್ಟು ಅಲ್ಲಿ ನನ್ನ ಕರಿಯರ್ ಅಲ್ಲಿ ಸಿಕ್ಕತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ಇಟ್ಸ್ ಅ ವೆರಿ ಬಿಗ್ ಪ್ಲೆಜರ್ ಸರ್. ಥ್ಯಾಂಕ್ ಯು. ಸುಮ್ಮನಿದ್ದ ಬಿಡಪ್ಪ, ದಯವಿಟ್ಟು ಪ್ಲೀಸ್ 2 ನಿಮಿಷ. ನೀನು ಅನ್ಕೊಂಡಿದ್ದೀನಿ ಅದು ಮಾತಾಡಿ ಮುಗಿಸ್ಕೊಂಡು. ಅವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ, ಅಲ್ಪ ಹತ್ರ ಕೂತ್ಕೊಪ್ಪ. ಯಾರಿಗೆ ಪ್ರಾಣಿ ನೋಡಕ್ ಹಂಗ ಕಾಣತ್ತೆ. ಸಿನಿಮಾದಲ್ಲಿ ನನಗೆ ಶ್ರೀಧರ್ ಸರ್ ಪಾತ್ರ ಬರ್ದಿಲ್ಲ. ನೀನ್ ಬಾ, ನಿನ್ಗೇನೋ ಮನ್ಸಿಗೆ ಬಂದಿದ್ ಮಾಡ್ಬಾ ಅಂತ ಕರೆದಿದಾರಷ್ಟೇ. ಅದೇನು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಹೆಂಗಿದೀನೋ ಹಂಗೆ ಇದೆ ಸಿನಿಮಾದಲ್ಲಿ. ಏನಾದ್ರು ಒಂದ್ ಸ್ವಲ್ಪ ಡ್ರೆಸ್ ಕೋಡ್ ಚೇಂಜ್ ಮಾಡಿರ್ಬೋದ ಅಷ್ಟೇ, ಬಿಟ್ರೆ ಸೇಮ್ ಬಜಾರಿ ತರದೇ ಪಾತ್ರ ಕೊಟ್ಟಿದ್ದಾರೆ. ಬಟ್ ನಮ್ಗೆ ಒಂದು ಸಿನಿಮಾದಿಂದ ಮತ್ತೊಂದು ಸಿನಿಮಾಗೆ ಕಲಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ವಿಧಿವಿಧಾನಗಳನ್ನ ಕಲಿತಾ ಹೋಗ್ತೀವಿ. ಹಾಗೇನೆ ನಾನ್ ಸ್ವಲ್ಪ ಮಾತಾಡೋದು ಸ್ಪೀಡ್ ಜಾಸ್ತಿ. ಹುಚ್ಚು ಕುದುರೆನ ಹಿಡಿದು ನಿಲ್ಸೋ ತರ ಶ್ರೀಧರ್ ಸರ್ ಮತ್ತೆ ಮೇಡಮ್ ಅವರಿಬ್ರು ಅಷ್ಟು ಸ್ಪೀಡ್ ಆಗಿ ಮಾತಾಡಿದ್ರೆ ಆಡಿಯನ್ಸ್ ಗಿರ್ಲಿ ನಮಗೆ ಅರ್ಥ ಆಗಲ್ಲ. ನಿಧಾನಕ್ ಮಾತಾಡು. ಆಮೇಲೆ ಡಬ್ಬಿಂಗ್ ಅಲ್ಲಿ ಸಾರಿಸ್ಬಿಡ್ತೀಯ ಹೇಳ್ತಾ ಇದೀನಿ ಅಂತ ತುಂಬಾ ಎಚ್ಚರಿಕೆ ವಹಿಸೋರು. ಸೊ ಹಾಗಾಗಿ ಸರ್ಗೆ ಮೊದಲನೇದಾಗಿ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಸುರೇಶ್ ಸರ್ ಆಫೀಸಿಗೆ ಕರೆದು ಈ ತರದೊಂದು ಪಾತ್ರ ಅಂತ ಹೇಳಿದ ಕೂಡಲೇ ನಂಗೆ ತುಂಬಾ ಖುಷಿ ಆಯ್ತು. ಬಿಕಾಸ್ ಕಾಮಿಡಿ ಪಾತ್ರ ಅಂತಂದ್ರೆ ಎಲ್ಲಾ ಸಿನಿಮಾದಲ್ಲೂ ಯೂಶಲಿ ಕಾಮಿಡಿ ಪಾತ್ರ ಮಾಡ್ತಿರ್ತೀವಿ. ಬಟ್ ಇದೊಂದ್ ಸ್ವಲ್ಪ ಹೆಣ್ಮಕ್ಳಿಗೆ ಪರ್ಸನಲ್ ವಿಷಯ. ಯಾರ್ ಬೇಕಾದ್ರೂ ಬೆಂಕಿ ಹಚ್ತಾರೆ, ಬತ್ತಿ ಇಡೋದು ನಾನೇ ಸಿನಿಮಾದಲ್ಲಿ. ಸೊ ಅದೊಂದು ತುಂಬಾ ಖುಷಿ ವಿಷಯ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮಗಳ ಪ್ರೋತ್ಸಾಹ, ನಿಮ್ಮಗಳ ಪ್ರೀತಿ, ಆಶೀರ್ವಾದ ನಮಗೆ ಯಾವಾಗ್ಲೂ ಹೀಗೆ ಇರಬೇಕು. ಸೊ ಸಿನಿಮಾ ಒಂದು ಜವಾಬ್ದಾರಿನ ನಾವು ಮುಗಿಸಿದೀವಿ. ಸೊ ಇದನ್ನ ಮುಂದಕ್ಕೆ ನೀವು ಕೂಡ ಸಿನಿಮಾ ತಂಡದ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಜೋಡೆತ್ತಿನ ಹಾಗೆ ತಗೊಂಡ್ ಹೋಗ್ಬೇಕು ಅಂತ ಕೇಳ್ತೀನಿ. ಕನ್ನಡ ಸಿನಿಮಾಗಳು ಇನ್ನು ಅಷ್ಟು ಸಕ್ಸಸ್ ಆಗ್ತಿಲ್ಲ ಅಥವಾ ಚೆನ್ನಾಗಿರೋ ಸಿನಿಮಾ ಬರ್ತಿಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಅದಕ್ಕೆ ಜನ ಥಿಯೇಟರ್ಗೆ ಬಂದು ನೋಡಲ್ಲ ಅಂತ ಹೇಳಿ. ಬಟ್ ಡೆಫಿನೆಟ್ಲಿ ನಮ್ಮ ಜಂಬೂ ಸರ್ಕಸ್ ಸಿನಿಮಾ ಒಂದು ಒಳ್ಳೆ ಎಂಟರ್ಟೈನಿಂಗ್ ಪೈಸಾ ವಸೂಲ್ ಸಿನಿಮಾ ಆಗುತ್ತೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಾವು ಅದಕ್ಕೆ ಗ್ಯಾರಂಟಿ. ಥ್ಯಾಂಕ್ ಯು. ಎಲ್ಲರಿಗೂ ಸರ್ ಫಸ್ಟ್ ಸಿನಿಮಾ ಟೀಮ್ಗೆ ಥ್ಯಾಂಕ್ ಯು. ನನಗೆ ಒಂದು ಸ್ನೇಹಿತನ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ.
ಕಾಲೇಜ್ ಪೋರ್ಷನ್ ಅಲ್ಲಿ ಏನೇನ್ ಕಾಮಿಡಿಗಳು ಬರುತ್ತೋ ಅದೆಲ್ಲ ಅಲ್ಲ ನಿಮ್ ನೋಡ್ಕೊಂಡ್ ಮಾತಾಡಿದ್ರೆ ಒಂದಷ್ಟು ಮಾತು ಜಾಸ್ತಿ ಬರ್ತದೇನೋ ಅಂತ ಎಲ್ಲ ಒಂಟೆ ಹೋಯ್ತದೆ. ಸಿನಿಮಾದಲ್ಲಿ ಒಳ್ಳೆ ಸ್ನೇಹಿತನ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್ ಟೋಟಲ್ ಟೀಮ್ಗೆ. ಹಾಗೆ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಈ ಸಿನಿಮಾ ಫ್ಯಾಮಿಲಿ ಬಂದು ನೋಡುವಂತ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್. ಸರ್ ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಸರ್, ಅದನ್ನೇ ಹೇಳಿದ್ದು ಸರ್. ಈಗ ಯಾಕಂದ್ರೆ ಪತ್ರಕರ್ತರು ಬರೋದಿಲ್ಲ ವಿಷಯ ಬರೆಯಕ್ಕೆ, ಸಿನಿಮಾ ವಿಷಯ ಬರೆಯಕ್ಕೆ. ಇಲ್ಲ ಸರ್, ನಾನು ಕಾಲೇಜಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿ ಪ್ರೆಸ್ ಮೀಟ್ಗೆ ಸಕ್ಸಸ್ ಆಗತ್ತಲ್ಲ 50 ನಿಮಿಷ 25 ಕಾರ್ಯಕ್ರಮ, ಅವತ್ತು ಬಂದು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಣ, ತೊಂದರೆ ಇಲ್ಲ. ವಿಷಯ ನಿಮ್ಮ ಪಾತ್ರದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಅದೇ ಸರ್ ಫ್ರೆಂಡ್ ಕ್ಯಾರೆಕ್ಟರ್ ಅಲ್ಲ, ಕಾಲೇಜಲ್ಲಿ ಫ್ರೆಂಡೇ ಸರ್, ಇನ್ನೇನಾಗುತ್ತೆ. ಕಾಲೇಜಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ನಾನು. ಅದು ಜೋಡಿ ಪ್ರವೀಣ್ ಸರ್ ಜೊತೆ ಮತ್ತೆ ಅಲ್ಲ ಗಂಡ ಮಕ್ಕಳ ಫ್ರೆಂಡ್, ಗರ್ಲ್ ಫ್ರೆಂಡ್ ಯಾರು ಇಲ್ಲ ಸರ್ ನನಗೆ ಆ ಸಿನಿಮಾದಲ್ಲೂ. ಸ್ನೇಹಿತನ ಕ್ಯಾರೆಕ್ಟರ್. ಥ್ಯಾಂಕ್ ಯು. ಆ ಸಿನಿಮಾದಲ್ಲಿ ಇವ್ರ ತಂಗಿನೂ ಸಹ ಮಾಡಿದ್ದಾರೆ. ಅವರು ಇವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇವ್ರಿಗೆ ಲೈನ್ ಹಾಕಂತ ಒಂದು ಸಣ್ಣ ಪುಟ್ಟ ಸೀನ್ಗಳು ಬಂದು ಹೋಗುತ್ತೆ ಆ ಸಿನಿಮಾದಲ್ಲಿ. ತುಂಬಾ ಚೆನ್ನಾಗಿದೆ ಕಾಮಿಡಿ. ಥ್ಯಾಂಕ್ ಯು. ಸುರೇಶ್ ಅವರು ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು